I am Dr. Srinivasulu, President of KQHD. We are organizing this seminar, one-day seminar, having a theme of cancer and homeopathy. And we have invited the chief guest, Dr. Srinath, the chief of Central Hospitals, Central Cancer Hospital. And purpose of this conference this hospital, this conference is cancer and homeopathy, and many expert doctors coming from Kerala and Tamil Nadu also, and from within our state also. They are giving their expertise, knowledge to help the many practicing doctors who are giving expert services for the public who are treating the cancer cases, which is very dreadful, and very gentle and effective treatment can be given through homeopathy. So how many wings you have in every hospital? So there we have some hospitals different. There is homeopathic wing. Shankar Cancer Hospital, there is a homeopathic wing. So in different hospitals, even in the other part of the country, like a forts in Delhi, they are having a homeopathic wing in their cancer hospital, and all these centers are doing very well. The response is very good. People are very happy. Okay, especially because this type of cancer type of cases, when they come to clinic, it is difficult. But when they are coming to the hospital, it is easy. And there they are opening the branch, and any cancer hospitals are, if they are ready to open a homeopathic wing, they can contact us. We will provide the human resources for them. We will provide the good doctors for them. ಚೇರ್ಮನ್ ಮತ್ತು ಇವರು ಡಾಕ್ಟರ್ ಪ್ರವೀಣ್ ಕುಮಾರ್ ಅಂತ ನಮ್ಮ KQHDಯ ಫಾರ್ಮರ್ ಪ್ರೆಸಿಡೆಂಟು ಮತ್ತು ಪ್ರೊಫೆಸರ್. ಓಕೆ, ಇವತ್ತಿನ ದಿವಸ ನಾವು ನಮ್ಮ ಹೋಮಿಯೋಪತಿಕ್ ವಿಜ್ಞಾನದ ಪಿತಾಮಹರಾದಂಥ ಡಾಕ್ಟರ್ ಸ್ಯಾಮ್ಯುಯಲ್ ಹಾನಿಮನ್ ಅವರ ತಿಳಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಈ ದಿವಸ ನಾವು ಕ್ಯಾನ್ಸರ್ನಲ್ಲಿ ಹೋಮಿಯೋಪತಿಕ್ ವೈದ್ಯಕೀಯ ಪದ್ಧತಿಯಿಂದ ಹೇಗೆ ನಾವು ಕ್ಯಾನ್ಸರ್ನ ಗುಣಪಡಿಸ್ಬೋದು, ಕ್ಯಾನ್ಸರ್ ಪೇಷಂಟನ್ನು ಟ್ರೀಟ್ ಮಾಡ್ಬೋದು ಅನ್ನೋ ವಿಷಯದಲ್ಲಿ ಇವತ್ತಿನ ದಿವಸ ಕಾನ್ಫರೆನ್ಸ್ ಇಟ್ಕೊಂಡಿದ್ದೀವಿ. ಈ ಕಾನ್ಫರೆನ್ಸ್ಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಡಾಕ್ಟರ್ಸು, ಹೋಮಿಯೋಪತಿಕ್ ಡಾಕ್ಟರ್ಸ್ ಬಂದಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಊರುಗಳಿಂದನೂ ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಕಾಲೇಜ್ಗಳಿಂದ ಅವರ ಪ್ರೊಫೆಸರ್ಗಳು, ಸ್ಟೂಡೆಂಟ್ಸು ಬಂದಿದ್ದಾರೆ. ಇವತ್ತಿನ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಈ ವಿಷಯದಲ್ಲಿ ಪರಿಣಿತರಾದಂಥ 4 ಜನ ಡಾಕ್ಟರ್ಸ್ ಬಂದಿದ್ದಾರೆ. ಅವರು ಕೂಡ ಇವಾಗ ಇದನ್ನು ಅವರ ಸೆಷನ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಉದ್ದೇಶ ಏನು ಅಂದರೆ, ಒಂದು ಕ್ಯಾನ್ಸರ್ ಬಗ್ಗೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದು, ಮತ್ತು ಜನರಲ್ಲೂ ಕೂಡ ಹೋಮಿಯೋಪತಿ ಕೂಡ ನೀವು ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಗಳಿಗೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಮ್ಮಲ್ಲಿ ಕೂಡ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಇದೆ. ಸೊ ಮತ್ತು ಅದು ತುಂಬ ಎಕನಾಮಿಕ್ ಕೂಡ. ಬೇರೆ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಲಕ್ಷಗಟ್ಟಲೆ ಆದರೆ, ನಮ್ಮಲ್ಲಿ ಕೆಲವು 100 ಅಥವಾ 1000ದಲ್ಲಿಯೇ ನಿಮಗೆ ಕ್ಯಾನ್ಸರ್ಗೆ ಮತ್ತು ಅದರ ಬೇಕಾದಂತಹ ಒಂದು ಕಡಿಮೆ ದರದಲ್ಲಿ ಇದನ್ನು ಕೊಡ್ತಾ ಇದ್ದೀವಿ. ಸೊ ಆದ್ದರಿಂದ ನೀವು ಇದನ್ನು ಕೂಡ ಒಂದು ಪದ್ಧತಿಯಾಗಿ ಪರಿಗಣಿಸಿ. ನೀವು ಬೇರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೂ ಜೊತೆಗೆ ತೊಗೋಬೋದು, ಅಥವಾ ನಮ್ಮ ಹೋಮಿಯೋಪತಿದೇ ಒಂದು ಟ್ರೀಟ್ಮೆಂಟ್ನ ತೊಗೋಬೋದು. ಇದರಲ್ಲಿ ನಾವು ಕ್ಯಾನ್ಸರ್ ಕೇಸಸ್ನ ಎಲ್ಲ ಕೇಸಸ್ನೂ ಯಾರೂ ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಹಾಗಂತ ಆದರೆ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಇದನ್ನು ಬೇರೆ ಒಂದು ವೈದ್ಯಕೀಯ ಪದ್ಧತಿಯನ್ನು ಮಾಡೋಕ್ಕೆ ಮುಂಚೆನೇ ಒಂದು ಹೋಮಿಯೋಪತಿ ಬಗ್ಗೆನೂ ಕೂಡ ಪರಿಗಣಿಸಬೇಕು ಅಂತ ನಾನು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. and they don't differentiate homeopathy, ayurveda. They come and they are getting treatment and benefited. ಮಾಜಿ ಪ್ರಾಂಶುಪಾಲರು, ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್, ಚಂಡೀಗಢ ಮತ್ತು ಬೆಂಗಳೂರು. ನಾನು ಹೇಳ್ತೀವಿ, ನಮ್ಮ ಪ್ರೊಫೆಸರ್ ಸ್ವಾಮಿಯವರೆಲ್ಲ ಹೇಳಾಯಿತು. ನಾನು 3 ವಿಷಯಗಳು.
ಕೇರಳ ಪ್ರದೇಶ ನಮ್ಮ ಕರ್ನಾಟಕ ಹೋಲಿಸಿದರೆ ಒಂದು ಮುಕ್ಕಾಲು ಭಾಗನೂ ಇಲ್ಲ ಆಯಿತಾ. ಅದರಲ್ಲಿ ಇದಷ್ಟು ಅವರು ಕೊಡುವಷ್ಟು ಉತ್ಸಾಹ ಹೋಮಿಯೋಪತಿಗೆ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಇವೆ, ಹೋಮಿಯೋಪತಿ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಇವೆ. ಅಲ್ಲಿಂದ ಒಂದು ಪ್ರೊಫೆಸರ್ ಬಂದಿದ್ದಾರೆ ಇಲ್ಲಿ ಮಾತಾಡಲಿಕ್ಕೆ. ಸೊ ನಮ್ಮ ಕರ್ನಾಟಕ ಇಷ್ಟು ದೊಡ್ಡ ಸ್ಟೇಟ್ ಆಗಿ ಇಷ್ಟಿದ್ದೀವಿ, ನಮ್ಗೆ ಏನೂ ಇಲ್ಲ. ಅವ್ರು ಹೇಳಿದಾರಲ್ಲ 1% ಇಲ್ಲ, ಕನಿಷ್ಠ ಒಂದು 5% ನಮ್ಗೆ ಕೊಡಿ, ನಾವೇನು ಕೇಳಲ್ಲ. ಒಂದು ಆಮೇಲೆ ಹೋಮಿಯೋಪತಿ ಇದು ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ಗೆ ನಿಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಇದೆ? ಈ ಸಿಸ್ಟಮ್ ಬೇರೆ ಸಿಸ್ಟಮ್ಗೆ ಒಂದೇ ಒಂದು ವ್ಯತ್ಯಾಸ, ಅಲೋಪತಿಯಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಜ್ವರ ಬಂದರೆ ಪ್ಯಾರಾಸೆಟಮಾಲ್ ಕೊಡಿ, ಎಲ್ಲರೂ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಆ ಥರ ಇರಲ್ಲ. ಹೋಮಿಯೋಪತಿ ಕ್ಯಾನ್ಸರ್ಗೂ ಒಂದೇ ಕ್ಯಾನ್ಸರ್ ಆದರೂ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಔಷಧಿ ಬರುತ್ತೆ. ಅಪ್ರೋಚೇ ಬೇರೆ ಥರ ಇರ್ತಾರೆ. ಒಂದೇ ಮೆಡಿಸಿನ್ ಎಲ್ಲರೂ ಕೊಡಲ್ಲ. ಆಮೇಲೆ ಇವ್ರು ಹೇಳ್ತಾ ಇದ್ರು ಇಮ್ಯುನಿಟಿ ಬೇರೆ ರೋಗಗಳಿಂದ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅದು ಕ್ಯಾನ್ಸರ್ ಅಂತ ಕೇಳಿದ್ಕೊಳ್ಳೆ ಒಂದು ಸ್ವಲ್ಪ ಅರ್ಥ, ಅಯ್ಯೋ ಸಾರ್ ನಿಮ್ಮ ಜೀವನ ಮುಗಿದೋಯ್ತು. ಅದು ಇಲ್ಲದ್ರೆ ನಮ್ಮ ಹೋಮಿಯೋಪತಿ ಮೆಡಿಸಿನಿಂದ ಇಮ್ಯುನಿಟಿ ಹೆಚ್ಚಾಗುತ್ತೆ. ಇಮ್ಯುನಿಟಿ ಹೆಚ್ಚಾದರೆ ರೋಗ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸಂತೋಷವಾಗಿದ್ದರೆ ಯಾವುದೇ ರೋಗ ಕಡಿಮೆ ಆಗುತ್ತೆ. ಸಸ್ಟೈನಬಿಲಿಟಿ ಅದು ಹೇಳ್ತಾ ಇದ್ರು. ಇಬ್ಬರು ಕ್ಯಾನ್ಸರ್ ಲೇಡೀಸ್, ಒಬ್ರಿಗೇನೋ ಸಾರ್ ನನ್ನ ರಕ್ಷಿಸಿ ಸಾರ್ ನಾನು ಸತ್ತೋಗ್ತಾ ಇದ್ದೀನಿ ಸರ್, ಇನ್ನೊಬ್ರೇನೋ ಕ್ಯಾನ್ಸರ್ ಸಾರ್ ಸುಮ್ಮನೆ ಕ್ಯಾನ್ಸರ್ ಇದೆ ಅದಕ್ಕೊಂದು ಔಷಧಿ ಕೊಡಿ. ಇಬ್ಬರಲ್ಲಿ ಅಪ್ರೋಚ್ ನೋಡಿ. ಇದಕ್ಕೆ ಮೆಡಿಸಿನ್ ಹೋಮಿಯೋಪತಿಯಲ್ಲಿ ಇವ್ರಿಗೆ ಬೇರೆ ಅವ್ರಿಗೆ ಬೇರೆ. ಇಂಗ್ಲೀಷ್ ಸಿಸ್ಟಮಲ್ಲಿ ಎಲ್ಲರಿಗೂ ಒಂದೇ ಸಿಸ್ಟಮ್ ಇದೆ. ಇದು ಇದೆ. ಇನ್ನೇನಾದರೂ ಬೇಕಾದ್ರೆ ಕೇಳಿ ನಾನು ಯಾಕೆಂದರೆ ಪಬ್ಲಿಕ್ಸ್ಗೆ ಗೊತ್ತಾಗೋದಿಲ್ಲ, ಪ್ಯಾನಿಕ್ ಆಗ್ತಾರೆ. ಹೋಮಿಯೋಪತಿಕ್ ಡಾಕ್ಟ್ರಿಗೆ ಗೊತ್ತಿದೆಯಾ ಇಲ್ವಾ ಅಂತ ಹೇಳೋದು ಹಾಗೇನಿಲ್ಲ. ಇವತ್ತು ಪರಿಪೂರ್ಣ ತಜ್ಞ ವೈದ್ಯರು ಹೋಮಿಯೋಪತಿಯಲ್ಲಿ ಅವೈಲೇಬಲ್ ಇದ್ದಾರೆ. ಸಾರ್ವಜನಿಕರು ಅದರ ಉಪಯೋಗ ಪಡ್ಕೋಬೇಕು. ಸಾಕಷ್ಟು ಕಾಯಿಲೆಗಳು ಯಾವುದು ಕ್ಯೂರ್ ಆಗಲ್ಲ, ಅಟ್ಲೀಸ್ಟ್ ಅದಕ್ಕೆ ಉಪಶಮನವನ್ನು, ಒಂದು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ನ ಮಾಡಿ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಗುಣಮುಖವಾಗಲಿಕ್ಕೆ ಹೋಮಿಯೋಪತಿ ಒಳ್ಳೆಯ ಒಂದು ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ, ಒಂದು ಚಿಕಿತ್ಸೆ ಪದ್ಧತಿ ಅಂತ ಹೇಳಲಿಕ್ಕೆ ಈ ಮೂಲಕ ಹೇಳಿ ತಿಳಿಸಬೇಕು.